ಈಗ ಸರಣಿ ಜೋಡಣೆ ಮತ್ತು ಸಮಾನಾಂತರ ಜೋಡಣೆ ಲೆಕ್ಕಾಚಾರ ಮಾಡುವುದನ್ನು ನೋಡೋಣ. 10 ಓಮ್, 20 ಓಮ್ ಮತ್ತು 30 ಓಮ್ ರೋಧಗಳನ್ನು ಸರಣಿ ಮತ್ತು ಸಮಾನಾಂತರವಾಗಿ ಜೋಡಿಸಲಾಗಿದೆ. ಎರಡೂ ಮಂಡಲಕ್ಕೆ 10 ವೋಲ್ಟ್ ವಿಭವಾಂತರ ಒದಗಿಸಲಾಗಿದೆ. ಹಾಗಾದರೆ ಮಂಡಲದಲ್ಲಿ ಹರಿದ ವಿದ್ಯುತ್ ಪ್ರವಾಹವೆಷ್ಟು? ಈಗ ಪರಿಹಾರ. ರೇಖಾಚಿತ್ರವನ್ನು ಹಾಕಿಕೊಳ್ಳೋಣ. ಸರಣಿ ಜೋಡಣೆಯಲ್ಲಿ ರೋಧಗಳನ್ನು ಒಂದರ ಮುಂದೆ ಒಂದರಂತೆ ಜೋಡಿಸಲಾಗಿರುತ್ತದೆ. ವೋಲ್ಟಾಮೀಟರ್ ಅನ್ನು ಸಮಾನಾಂತರವಾಗಿ ಜೋಡಿಸಿ ಇಟ್ಟಿರುತ್ತಾರೆ. R1, R2, R3. V = 10 ವೋಲ್ಟ್. I (?). Therefore, ಒಟ್ಟು ರೋಧ RS R1 plus R2 plus R3. That is equal to R1 10 ಓಮ್ plus R2 20 ಓಮ್ plus R3 30 ಓಮ್. RS 10 plus 20 30 30 60 ಓಮ್. ಅಂದರೆ ಒಟ್ಟು ರೋಧ 60 ಓಮ್. ಈಗ ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡೋಣ. V IR ಸೂತ್ರವನ್ನು ಉಪಯೋಗಿಸಬೇಕು. ಈಗ I ಬೆಲೆಯನ್ನು ಕಂಡುಹಿಡಿಯಬೇಕಾಗಿರುವುದರಿಂದ therefore I V/R. That is equal to I V 10 ಇದೆ, R 60, 0 0 get cancel. Therefore I R ರಿಂದ 1 ಹೋಗೋದಿಲ್ಲ, ಆವಾಗ ಪಾಯಿಂಟ್ ಕೊಟ್ಟಾಗ 10 ಆಗ್ತದೆ. 0.6 ಮತ್ತು 4 ಉಳಿಯುತ್ತದೆ. ಪಾಯಿಂಟ್ 6 3 18, 6 4 6 36, 6 ವಿದ್ಯುತ್ ಪ್ರವಾಹ I 0.16 ಆಂಪಿಯರ್ ಆಗುತ್ತೆ. ಇದು ಸರಣಿ ಜೋಡಣೆಯಲ್ಲಿ ಇದ್ದಾಗ. ಈಗ ಸಮಾನಾಂತರ ಜೋಡಣೆ. ರೋಧಗಳನ್ನು ಒಂದರ ಕೆಳಗೆ ಒಂದರಂತೆ ಸಮಾನಾಂತರವಾಗಿ ಜೋಡಿಸಲಾಗಿರುತ್ತದೆ.
ವೋಲ್ಟಾಮೀಟರ್ನ ಇಲ್ಲಿಯೂ ಸಮಾನಾಂತರವಾಗಿ ಜೋಡಿಸಲಾಗಿರುತ್ತದೆ. ಐ ಬೆಲೆಯನ್ನು ಇಲ್ಲಿಯೂ ಕಂಡು ಹಿಡಿಯಬೇಕಾಗಿದೆ. ರೋಧಗಳ ಮೌಲ್ಯ ಸೇಮ್ 10, 20 ಮತ್ತು 30. ವಿಭವಾಂತರ 10 ವೋಲ್ಟ್. ಈಗ ಸಮಾನಾಂತರ ಜೋಡಣೆಯಲ್ಲಿ 1/Rp ಬೆಲೆಯನ್ನು ಲೆಕ್ಕಾಚಾರ ಮೊದಲು ಮಾಡಿಕೊಳ್ಳೋಣ. 1/Rp = 1/R1 1/10 + 1/20 + 1/30. Therefore 1/Rp = 10, 30 ಮತ್ತು 20ರ ಲಸವನ್ನು ತೆಗೆದುಕೊಳ್ಳಬೇಕು. 10 1 10 2 10 3 10 3 30 30 60. ಅಂದರೆ 10, 20 ಮತ್ತು 30ರ ಲಸ 60 ಆಗ್ತದೆ. 10 ಎಷ್ಟಲೇ 60 ಅಂದರೆ 10 6 60, 23 60, 32 60. Therefore 1/Rp = 6 3 9 9 2 11 /60. ಈಗ ಇದೇ ಮೌಲ್ಯವನ್ನು ನಾವು ರೆಸಿಪ್ರೋಕಲ್ ಮಾಡಿದಾಗ Rp = 60 /11 ಆಗ್ತದೆ. ಈಗ 60ನ್ನು 11ರಿಂದ ಭಾಗಿಸೋಣ. 11 5 55. ಇಲ್ಲಿ 10ರಾಗ 5 ಹೋದರೆ 5, 5ರಾಗ 5 ಹೋದರೆ 0 ಹೋಗೋದಿಲ್ಲ. 0.0. 11 4 44, 11 5 55, 11 4 44, 6 ಉಳಿತು 0. ಇಷ್ಟೇ. ನೆಕ್ಸ್ಟು ಒಂದು ಪಾಯಿಂಟ್ ಕೊಟ್ಟು ಆದ ನಂತರ ಇಲ್ಲಿ ಮತ್ತೊಂದು 0 ನಡೆಸ್ಕೊಂಡಾಗ ಮತ್ತೆ 5. Therefore Rp = 5.45 ಓಮ್. ಅಂದರೆ ಒಟ್ಟು ರೋಧ ಸಮಾನಾಂತರ ಜೋಡಣೆಯಲ್ಲಿ 5.45 ಓಮ್. ಈಗ ಐ ಬೆಲೆಯನ್ನು ಲೆಕ್ಕಾಚಾರ ಮಾಡೋಣ. V = IR. Therefore I = V/R. that is = V 10 ಇದೆ. R ಬೆಲೆಯನ್ನು ಕಂಡುಹಿಡಿದೇವೆ 5.45. ಪಾಯಿಂಟ್ ನಂತರ 4 0 ಇರೋದರಿಂದ I = 545. ಇಲ್ಲಿ ಪಾಯಿಂಟ್ ನಂತರ 2 ಸಂಖ್ಯೆ ಇದ್ದದನ್ನು ಪೂರ್ಣಾಂಕದಲ್ಲಿ ಮಾಡಿಕೊಂಡಾಗ ಇಲ್ಲಿ 2 ಸಂಖ್ಯೆಯನ್ನು 0ನ್ನು ಕೊಟ್ಟುಕೊಳ್ಳಬೇಕು. ಈಗ 1000ವನ್ನು 545ರಿಂದ ಭಾಗಿಸಬೇಕು. 45 1. 10ರಾಗ 1 ಹೋದರೆ 9, 10ರಾಗ 4 ಹೋದರೆ 5, ಇಲ್ಲಿ 9ರಾಗ 5 ಹೋದರೆ 4 ಹೋಗೋದಿಲ್ಲ. ಈ ಸಂಖ್ಯೆ ದೊಡ್ಡದಿದೆ, ಇದು ಕಡಿಮೆ ಇದೆ. ಸೊ 0.0. ಈಗ 5 4 20, 8 5 40, 8. ಆಗ I = 1.8 ಆಂಪಿಯರ್. ಅಂದರೆ ಸಮಾನಾಂತರ ಜೋಡಣೆಯಲ್ಲಿ ಹರಿಯಲ್ಪಟ್ಟ ವಿದ್ಯುತ್ ಪ್ರವಾಹ 1.8 ಆಂಪಿಯರ್.